ಹೇಳು, ನಿಜ ಹೇಳು. ಎಲ್ಲರ ಜೀವನದಲ್ಲಿ ಆಟ ಆಡ್ತಿದ್ಯಲ್ಲ, ಈಗ ಇವನೇನೋ ಕೇಳ್ತಿದ್ದಾನಲ್ಲ, ನಿಜ ಹೇಳು. ಇವಳೆ ನಿಮ್ಮ ಮನೆಯ ಭಾರ್ಗವಿ. ಕೆಲವೊಬ್ಬರಿಗೆ ಬೇರೆಯವ್ರ ಕಷ್ಟ ಖುಷಿ ಯಾವುದು ಲೆಕ್ಕಕ್ಕಿರಲ್ಲ. ತಮ್ಮ ಹಠ ಸಾಧಿಸಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ. ಅರ್ಜುನ್, ಡೋಂಟ್ ವರಿ ಅರ್ಜುನ್. ನಿನ್ ಕಷ್ಟ ಸುಖದಲ್ಲಿ ನೋಡು, ನಾನು ನಿನ್ ಜೊತೆ ಇರ್ತೀನಿ. ನೀನ್ ಚೆನ್ನಾಗಿರ್ಬೇಕು ಅರ್ಜುನ್. ನೀನ್ ಓಕೆ ಅರ್ಜುನ್. ಅರ್ಜುನ್, ನಿನ್ಗೇನಾದ್ರೂ ಹೇಳ್ಬೇಕು ಅಂದ್ರೆ ಕೇಳು, ನಿನ್ ಜೊತೆ ನಾನಿರ್ತೀನಿ. ಈ ವಂದನ ಯಾವಾಗ್ಲೂ ಇರ್ತೀನಿ. ಇವಾಗ ಯಾರು ಏನೇ ಸಹಾಯ ಮಾಡಿದ್ರು ಹೋಗಿರೋ ಮಗು ವಾಪಸ್ ಬರಲ್ಲ ವಂದನ. ಕೆಲವೊಬ್ರು ಮಾಡೋ ಕೆಲ್ಸಕ್ಕೂ ಆಡೋ ಮಾತಿಗೂ ತಾಳ ಮೇಳನೇ ಇರಲ್ಲ. ಸಮಾಜನ ಉದ್ಧಾರ ಮಾಡ್ತೀನಿ ಅಂತ ದೊಡ್ಡ ದೊಡ್ಡ ಮಾತಾಡ್ತಾರೆ, ಆದ್ರೆ ಮುಖ್ಯವಾಗಿ ಬೇಕಾಗಿರೋ ಮನುಷ್ಯತ್ವ ಅದನ್ನೇ ಮರೆತು ಬಿಡ್ತಾರೆ. ಅರ್ಜುನ್ ಕೋಪದಲ್ಲಿದ್ದಾನೆ. ಜಗಳ ಆಗೋಗಿದ್ರೆ ಆಗೋಗ್ಲಿ. ಓ ಭಾರ್ಗವಿ, ಯಾವಾಗ ಬಂದೆ? ಗಂಡ ಹೆಂಡತಿ ನಡುವೆ ನಾನ್ ಯಾಕಿರ್ಲಿ? ಪರ್ಸನಲ್ ಸ್ಪೇಸ್ ಇರ್ಬೇಕು. ಪಾರ್ಥ, ನೀವು ನನ್ನನ್ನು ಅರ್ಥ ಮಾಡ್ಕೊಳ್ತಿಲ್ಲ ಅನ್ನೋದಕ್ಕಿಂತ ಇವರೆಲ್ಲ ಸೇರಿ ನಿಮ್ಮನ್ನ ಯಾಮಾರಿಸ್ತಿದಾರಲ್ಲ ಅನ್ನೋದೇ ನನಗೆ ಹೆಚ್ಚು ದುಃಖ ಆಗ್ತಿದೆ ಅರ್ಜುನ್. ಇವರೆಲ್ಲ ಮಗು ಬಗ್ಗೆ ಸುಳ್ಳು ಹೇಳ್ತಿದ್ದಾರೆ ಅಂತ ನಾನು ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ನಮಸ್ತೆ ಸರ್. ಏನಯ್ಯ, ಮೊದಲನೇ ದಿನಲ್ಲೇ ಲೇಟು? ಈ ತರ ಬೇಜವಾಬ್ದಾರಿ ಕೆಲಸ ಮಾಡಿದ್ದಕ್ಕೆ ನನ್ನ ಹಿಂದಿನ ಅಸಿಸ್ಟೆಂಟ್ ಶ್ಯಾಮ್ನ ಓಡಿಸಿ ನಿನ್ನ ಕೆಲ್ಸಕ್ಕೆ ತಗೊಂಡಿರೋದು. ನೋಡು, ಈಗಲೇ ಹೇಳು, ನಿನ್ ಕೆಲಸ ಮಾಡಕ್ ಇಂಟ್ರೆಸ್ಟ್ ಇದ್ರೆ ಬಾ, ಇಲ್ಲ ಅಂದ್ರೆ ನಿನ್ನ ಕಳಿಸ್ತಿ ಬೇರೆಯವ್ರನ್ನ ಯಾರು ತಗೊಂತೀನಿ. ಅಯ್ಯೋಯ್ಯೋ ಸರ್, ನಿಮಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡೋದು ನನ್ನ ಭಾಗ್ಯ ಸರ್. ಏನ್ ಮಾಡೋದು ಸರ್, ಮನೆ 1 ಗಂಟೆ ಮುಂಚೆನೆ ಬಿಟ್ಟೆ ಸರ್. ಆದ್ರೆ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಸಿಗಾಕೋಬಿಟ್ಟೆ ಸರ್. ನಾಳೆಯಿಂದ 2 ಗಂಟೆ ಮುಂಚೆನೆ ಹೊರಟು ಸರಿಯಾದ ಟೈಮ್ ಕೆಲ್ಸಕ್ಕೆ ಬಂದ್ಬಿಡ್ತೀನಿ ಸರ್. ಭಾರ್ಗವಿ ಒಳ್ಳೆಯವರು, ಅವಳು ಈಗ ನನ್ನ ತಮ್ಮನ ಹೆಂಡತಿ. ಭಾರ್ಗವಿ ನನ್ನ ತಮ್ಮ ಇಬ್ರು ಚೆನ್ನಾಗಿರ್ಬೇಕು, ಅದೇ ನನ್ನ ಆಸೆ. ಅವರಿಬ್ಬರಿಗೂ ಏನಾದ್ರೂ ತೊಂದರೆ ಕೊಟ್ರೆ ಇಲ್ಲಿವರೆಗೂ ನೀನ್ ನೋಡದೇ ಇರೋ ಚರಣ ನೋಡ್ತೀಯ. ನೋಡು ಬೃಂದ, ನಿನ್ನ ಮೇಲೆ ಇಟ್ಟಿದ್ದ ನಂಬಿಕೆ ಮುರಿದೋಯ್ತು. ಮತ್ತೆ ನನ್ನ ಎದುರು ನಾಟಕ ಆಡ್ಕೊಂಡು ಬರಬೇಡ. ನನ್ನ ಕಣ್ಣು ಕಾಣಿಸ್ದಾಗೆ ಯಾವುದೋ ಒಂದು ಮೂಲೆಯಲ್ಲಿ ಬಿದ್ದಿರು.
ಮಾವ, ಚರಣ್, ಮನೆಯವರು ಎಲ್ಲರೂ ನನ್ನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಓಕೆ. ಅರ್ಜುನ್, ಅದಕ್ಕೆ ನಿನ್ ಹತ್ರ ಒಂದ್ 5 ನಿಮಿಷ ಮಾತಾಡ್ಬೋದಾ? ಹೇಳಿ ಅದಕ್ಕೆ, ಯಾಕೆ ಕೇಳ್ತಿದ್ದೀರಾ? ಅದಕ್ಕೆ ಯಾಕೆ ಡಲ್ ಆಗಿದ್ದೀರಾ? ಏನಾಯ್ತು? ಅದು ನಾನು ನಿನ್ನ ಹತ್ರ ಒಂದ್ ನಿಜಾನ ಮುಚ್ಚಿಟ್ಟಿದ್ದೀನಿ. ನಿಜ ಹೇಳ್ಬೇಕಾ? ಏನ್ ಹೇಳಿ? ನಾನು ತುಂಬಾ ಕೆಟ್ಟೋಳು ಅರ್ಜುನ್. ಎಲ್ಲರ ಮೇಲೂ ನನಗೆ ಹೊಟ್ಟೆ ಉರಿ ಇದೆ. ನನ್ನಿಂದ ಈ ಮನೇಲಿ ಯಾರಿಗೂ ನೆಮ್ಮದಿನೇ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ಈ ಮನೇಲಿ ಇರೋದಕ್ಕೆ ನನಗೆ ಅರ್ಹತೆನೇ ಇಲ್ಲ. ಅದಕ್ಕೆ ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ಅಲ್ಲ, ಈ ಮನೇಲಿ ಎಲ್ರ ಬಗ್ಗೆ ಕಾಳಜಿ ಮಾಡೋರು ನೀವೇ ಕೆಟ್ಟವ್ರಾಗ್ತೀರಾ? ಇದನ್ನ ನಾನ್ ಹೇಳ್ತಿರೋದಲ್ಲ ಅರ್ಜುನ್, ನಿಮ್ಮಣ್ಣ ಹೇಳ್ತಿರೋದು. ಏನೋ ಬ್ರೋ ಹಾಗನ್ನ? ಅಲ್ಲ, ಅವನು ಯಾಕೆ ಹಾಗಂತಿದ್ದಾನೆ? ಸಲಿ ಬೇರೆಯವ್ರ ಜಾಗ ಕೊಟ್ಟ ಮೇಲೆ ಜೊತೆಗಿರೋಳ್ ನಾನು ಭಾರ ಆಗ್ತಿದ್ದೀನಿ ಅಂತ. ಅಂದ್ರೆ ಅವನ್ ಮನ್ಸಲ್ಲಿ ಇನ್ನೂ ಆವತ್ತೇ ಹೇಳದ್ನಲ್ಲ ಅರ್ಜುನ್, ಅವನ ಎಕ್ಸ್ ಗರ್ಲ್ ಫ್ರೆಂಡ್ ಅಂತ. ಅವಳನ್ನ ಚರಣ್ ಇನ್ನೂ ಮರ್ತಿಲ್ಲ. ಅವಳ ನೆನಪಲ್ಲಿ, ಅವಳ ಯೋಚನೆಯಲ್ಲಿ ನನ್ನಿಂದ ದೂರನೇ ಉಳ್ಕೊಂಡಿದ್ದಾನೆ. ಇದನ್ನೆಲ್ಲ ನಾನು ಯಾರ ಹತ್ರ ಹೇಳ್ಕೊಳ್ಳಿ ಅರ್ಜುನ್? ಯಾರ ಹತ್ರ ಸಹಾಯ ಕೇಳಿ ಅಂತ ಗೊತ್ತಾಗ್ದೆ ನಿನ್ ಹತ್ರ ಹೇಳ್ಕೊತಾ ಇದ್ದೀನಿ. ನಿಮ್ಮಿಬ್ರ ಮಧ್ಯೆ ಯಾರಾದ್ರೂ ಬಂದ್ರೆ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗತ್ತಾ? ಹೇಳಿ ಅದಕ್ಕೆ, ಅದು ಯಾರಂತ ಹೇಳಿ. ಅವಳು ಯಾರು ಅಂದ್ರೆ? ಹೇಳಿ ಅದಕ್ಕೆ. ಭಾರ್ಗವಿ ನಿನ್ನ ಹೆಂಡತಿ, ಆದ್ರೆ ಬೃಂದಾಗೆ ಸ್ವಂತ ತಂಗಿ. ಅವರಿಬ್ರು ಓಡ ಹುಟ್ಟಿದ ಅಕ್ಕ ತಂಗಿಯರು. ನೋಡಿ, ಚಿರಂಜೀವಿ ಸೌಭಾಗ್ಯವತಿ ಭಾರ್ಗವಿ ಭಟ್ಗಳಾಗಿದ್ದವರು ತಾಳಿ ಕಟ್ಟಿಸ್ಕೊಂಡು ಶ್ರೀಮತಿ ಭಾರ್ಗವಿ ಆಗಿದ್ದಾರೆ. ನಿನ್ ಮನೆಯಲ್ಲಿ ವಿಷಯ ಗೊತ್ತಾ? ನಿನ್ ತಂದೆ ತಾಯಿ ಇದಕ್ಕೆ ಒಪ್ಕೊಂಡಿದ್ದಾರಾ?
ಮೇಡಮ್, ಈ ಕೇಸ್ ಮುಗಿಲಿ, ಆಮೇಲೆ ಒಟ್ಟಿಗೆ ಇಬ್ರು ಮನೇಲಿ ಹೇಳೋಣ ಅಂತ ಅನ್ಕೊಂಡಿದ್ವಲ್ಲ. ಅಕ್ಕ ಬಂದು ಎಲ್ಲ ಹಾಳು ಮಾಡ್ಬಿಟ್ಲು. ಅರ್ಜುನ್, ಅದಕ್ಕೆ ಅಣ್ಣ ಹೇಳ್ತಿರೋದು ನಿಜನಾ? ಹೇಳಿ ಅದಕ್ಕೆ, ಬ್ರೋ ಹೇಳ್ತಿರೋದು ನಿಜನಾ? ಅದು ನಾನು ಅಂದ್ರೆ ನನ್ನ ಭಾರ್ಗವಿ ವಿಷಯನ ಮನೆಗೆ ಹೇಳಿದ್ ನೀವೇನಾ? ಹೇಳು, ನಿಜ ಹೇಳು. ಎಲ್ಲರ ಜೀವನದಲ್ಲಿ ಆಟ ಆಡ್ತಿದ್ಯಲ್ಲ, ಈಗ ಇವನೇನೋ ಕೇಳ್ತಿದ್ದಾನಲ್ಲ, ನಿಜ ಹೇಳು. ನಿಮ್ಮನ್ನ ಕೇಳ್ತಿರೋದಕ್ಕೆ ನನ್ನ ಭಾರ್ಗವಿ ವಿಷಯನ ಮನೇಲಿ ಹೇಳಿದ್ ನೀವೇನಾ? ಹೌದು, ನಾನೇ ಹೇಳಿದ್ದು. ಆದ್ರೆ ನಾನ್ ಮನೇಲಿ ವಿಷಯ ಹೇಳಿದ್ದು ನಿನ್ ಒಳ್ಳೇದಕ್ಕೆ ಅರ್ಜುನ್. ಅಪ್ಪ ಭಾರ್ಗವಿಗೆ ಮನೇಲಿ ಬೇರೆ ಗಂಡು ನೋಡಿದ್ರು. ಈ ಕಡೆ ವಂದನಾ ಜೊತೆ ನಿನ್ ಮದ್ವೆ ಫಿಕ್ಸ್ ಆಗಿತ್ತು. ನಿಮ್ಮಿಬ್ಬರ ಪ್ರೀತಿ ಬಗ್ಗೆ ಗೊತ್ತಿದ್ದು ನಾನ್ ಸುಮ್ಮನೆ ಇರ್ಬೇಕಿತ್ತ ಅರ್ಜುನ್? ಧನಲಕ್ಷ್ಮಿ, ಅಲ್ಲ 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 ಅಲ್ಲ, ಹುಡುಗಿ ನಿಲ್ಲ. ನನ್ ಕೈಲಾಗಲ್ಲ, ನಂಗೆ ಸುಸ್ತಾಗ್ತಾ ಇದೆ. ಅಲ್ಲ, ಆಕ್ಚುಲಿ ನಾವು ಇನ್ನೂ ಓಡಕ್ ಶುರು ಮಾಡಿಲ್ಲ, ಅಷ್ಟು ಬೇಗ ಸುಸ್ತಾಗ್ಬಿಟ್ರ? ಓ, MLA ಮಗಳಲ್ವಾ, ಭೂಮಿ ಮೇಲೆ ನಡೆದು ಅಭ್ಯಾಸ ಇಲ್ಲ ಅನ್ಸುತ್ತೆ. ಇರ್ಲಿ ಬಿಡಿ, ಒಂದು ಕೆಲಸ ಮಾಡಿ, ನೀವ್ ಇಲ್ಲೇ ರೀ, ನಾನು ಹೋಗಿ ಅವಳ ಹಿಡ್ಕೊಂಡು ಎಡೆ ಮುರಿ ಕಟ್ಟಿ ನಿಮ್ ಎದುರಿಗೆ ತಂದು ನಿಲ್ಲಿಸ್ತೀನಿ, ಆಯ್ತಾ? ಅಲ್ಲಿವರೆಗೂ ಇದ್ರ ಹಾಕೊಂಡು ಕೂಲ್ ಆಗಿರಿ.